ಸರ್ ನೀವೇನೋ ಕಾರ್ ಬೇಕು ಅಂದ ತಕ್ಷಣ ಜಾಸ್ತಿ ದುಡ್ಡು ಇರಬೇಕು ಡೌನ್ ಪೇಮೆಂಟ್ ಅಂತ ತಲೆ ಕೆಡಿಸ್ಕೋಬೇಡಿ ಸರ್. ಬರೀ ವ್ಯಾಗನರ್ ಗಾಡಿಗಳೇ ನಮ್ಮ ಹತ್ರ ನಿಯರ್ಲಿ 350 ವೆಹಿಕಲ್ಗಳಿದೆ ಸರ್. ಬರೀ 20,000 ರೂಪಾಯಿ ತಗೊಬನ್ನಿ, ನಿಮ್ಗೆ ಯಾವ ಗಾಡಿ ಬೇಕು ಸೈಡ್ ಮಾಡ್ಕೊಳ್ಳಿ, ನಾನು ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ ವ್ಯಾಗನರ್ ಅಂತಲ್ಲ, ಡಿಸೈರ್ ನೋಡ್ತಾ ಇದ್ದೀರಾ, ಡೀಸೆಲ್ ಬೇಕಾ ಪೆಟ್ರೋಲ್ ವಿತ್ CNG ಬೇಕಾ ಎರಡೂ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ನಿಯರ್ಲಿ ಒಂದು 15 ಗಾಡಿ ಅವೈಲೇಬಲ್ ಇದೆ, ಬಂದು ಅದನ್ನು ಸೈಡ್ ಮಾಡ್ಕೋಬಹುದು ಸರ್. ಸರ್ ಇನೋವಾ ಓಲ್ಡ್ ಮಾಡಲು ಬೇಕಾ ಇಲ್ಲ ಕ್ರಿಸ್ಟಾ ಬೇಕಾ, ಬರೀ 1 ಲಕ್ಷ ರೂಪಾಯಿ ತಗೊಬನ್ನಿ, ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಎರ್ಟಿಗಾ ಬೇಕಾ ಸರ್, ಎರ್ಟಿಗಾದಲ್ಲಿ ಒಂದಲ್ಲ ಎರಡಲ್ಲ ಟೋಟಲ್ 3 ಗಾಡಿ ಅವೈಲೇಬಲ್ ಇದೆ. 22, 23, 24 ಇಷ್ಟು ಗಾಡಿಗಳಿದೆ. ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿಗಳು ಇದೆ. ಇಲ್ಲಿ 3 ಗಾಡಿ ಏನ್ ನಿಂತಿದೆ, 3 ಗಾಡಿನೂ VXI ವೇರಿಯಂಟ್, ಬೇಸ್ ಮಾಡಲ್ ಯಾವುದು ಇಲ್ಲ, ಎಲ್ಲ ಮಿಡ್ ವೇರಿಯಂಟ್ ಗಾಡಿಗಳೇ. ಸೊ ಎಲ್ಲಾನು ಪೆಟ್ರೋಲ್ ವಿತ್ CNG, ಅದರಲ್ಲೂ ಶೋರೂಮ್ ಫಿಟ್ಟಿಂಗ್ ವೆಹಿಕಲ್ಗಳು. ಪ್ರತಿ ಒಂದು ಗಾಡಿನೂ ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್ಗಳು. 22ನೇ ಮಾಡಲು ಬಂದು 3,40,000 ಸಿಗುತ್ತೆ. ಸ್ವಲ್ಪ ರೆಡಿ ಆಗಿರೋ ಗಾಡಿ ಬೇಕು ಅಂತಂದ್ರೆ 3,70,000 ಸಿಗುತ್ತೆ. ಸಿಂಗಲ್ ಓನರ್ ಗಾಡಿ 5,95,000 ಫೈನಲ್ ಮಾಡ್ಕೊಡ್ತೀವಿ. ಬರೀ 7 ಲಕ್ಷ ರೂಪಾಯಿ ತಗೊಂಡು ಬಾಕಿ ಲೋನ್ ಮಾಡ್ಕೊಡ್ತೀವಿ. ಡಿಸೈರ್ ಅಂತ ಬಂದ್ರೆ 16, 17, 18, 19, 20 ಇಷ್ಟು ಗಾಡಿಗಳಿದೆ ನಮ್ಮ ಹತ್ರ. CNGನೂ ಇದೆ, ಇಲ್ಲ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಕೂಡ ಇದೆ. ಇದು ಬಂದು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ABS ಗಾಡಿ ಸರ್. ಇದು ಡೀಸೆಲ್ ಸರ್, ಇದು ಡೀಸೆಲ್ ಸರ್. ಸಿಂಗಲ್ ಓನರ್ 5,30,000 ಫೈನಲ್ ಮಾಡ್ಕೊಡ್ತೀವಿ. ಇದನ್ನ ನಾನು 4,30,000 ಹೇಳ್ತಾ ಇದ್ದೀನಿ ಸರ್. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಅದಕ್ಕೂ ಅಷ್ಟೇ ಸರ್, ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತಗೊಂಡು ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಸಾರಿ 4 ಲಕ್ಷಕ್ಕೆ ಕೊಡ್ತೀನಿ ಸರ್. ಅದರಲ್ಲೂ 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 23 ಮಾಡಲ್ ಸಿಂಗಲ್ ಓನರ್ ಎಲ್ಲ ಬಜಾರಲ್ಲಿ 5 ಲಕ್ಷ ನಡೀತಿದೆ. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ 16 ಹೇಳ್ತಾ ಇದ್ದೀನಿ, ಹೆಚ್ಚಿಗೆ ಮಾಡ್ಕೊಡ್ತೀನಿ. 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಡಿಸೈರ್ ಓಲ್ಡ್ ಶೇಪ್ ಅಲ್ಲ, ಆಪಲ್ ಶೇಪ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಇವತ್ತು 6.25 ಇಂದ 7 ಲಕ್ಷ ನಡೀತಿದೆ. ಬರೀ 6 ಲಕ್ಷಕ್ಕೆ ಎಲ್ಲರೂ ಕೇಳ್ಕೊಂಬರ್ಲಿ. 6 ಲಕ್ಷ ರೂಪಾಯಿ ಯಾರು ಕೊಡಲ್ಲ, ನಾನು ಕೊಡ್ತೀನಿ. ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. ಸೊ ಇಲ್ಲಿ ನೋಡ್ತಾ ಇರಬಹುದು ಶ್ರೀ ಸಿದ್ದೇಶ್ವರ ಮಲ್ಟಿ ಬ್ರ್ಯಾಂಡ್ ಅಂತ ಹೇಳಿ, ಚಿತ್ರದುರ್ಗ ಕೋಟೆನಾಡು ಅಂತ ಕರಿತೀವಿ. ಸೊ ಅಲ್ಲೇ ಬರುತ್ತೆ. ನಿಮಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂತಂದ್ರೆ ನಮಗೆ ಒಂದು ನಂಬರ್ ಹಾಕಿರ್ತೀವಿ, ವಾಟ್ಸ್ಆಪ್ ಅಲ್ಲಿ ಅಂತ ಮೆಸೇಜ್ ಮಾಡಿ ನಿಮಗೆ ಲೊಕೇಶನ್ ಕೂಡ ಕಳ್ಸಿಕೊಡ್ತೀವಿ. ಈ 3 ಗಾಡಿ ಮಾರ್ಕೆಟಿಗೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಇದೆ ಅಂತಾನೆ 1000% ಕೊಡ್ತೀನಿ ಸರ್. 2015 ಮಾಡಲು ಸಿಂಗಲ್ ಓನರ್ XUV500, ಅದರಲ್ಲೂ ಟಾಪ್ ಅಂಡ್ W8 ವೇರಿಯಂಟ್. ಸೊ ಬಜಾರಲ್ಲೆಲ್ಲ ಇವತ್ತು 7 ಲಕ್ಷ ಹೇಳ್ತಾರೆ. 5,90,000 ರೂಪಾಯಿ ತಗೊಬನ್ನಿ ಸರ್, ಕೊಟ್ಬಿಡ್ತೀನಿ ನೋಡಿ. ಓಕೆ, ನೆಕ್ಸ್ಟ್ ಈ ಗಾಡಿ ಕೂಡ ಕಾಂಪಿಟೇಟಿವ್ ಪ್ರೈಸ್, ಅದಕ್ಕೆ 3 ಗಾಡಿ ಕಾಂಪಿಟೇಟಿವ್ 100% ಕೊಡ್ತೀನಿ ಸರ್. 2013 ಮಾಡಲು, ಅದರಲ್ಲೂ V ವರ್ಷನ್ ಸರ್. V ವರ್ಷನ್ ಸೆಕೆಂಡ್ ಓನರ್ ವೆಹಿಕಲ್. 7.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಹೋಗಿ ಸರ್. 7.5 ಲಕ್ಷಕ್ಕೆ 13 ಮಾಡಲು, ಜಸ್ಟ್ ಸೆಕೆಂಡ್ ಓನರ್ ಆಗಿರೋ ವೆಹಿಕಲ್, ಕಂಪ್ಲೀಟ್ ಹಿಸ್ಟ್ರಿ ಇರೋ ವೆಹಿಕಲ್. ಹೌದು ಸರ್. 8 ಸೀಟರ್ ವೆಹಿಕಲ್, ಟೈರ್ಸ್ ಎಲ್ಲ ಚೆನ್ನಾಗಿದೆ, ರೇರ್ ಬಂಪರ್ ಗಾರ್ಡ್, ರಿವರ್ಸ್ ಕ್ಯಾಮ್ರಾ. 2019 ಮಾಡಲು ಸಿಂಗಲ್ ಓನರ್ ಪ್ಲಾಟಿನಿಯಂ. ETS ಅಲ್ಲಿ ವೈಟ್ ಬೋರ್ಡ್ ತುಂಬಾ ಕಮ್ಮಿ ಸಿಗೋದು ಸರ್. ಸಿಕ್ಕಿದ್ರೆ ಅದು ಗೋಲ್ಡ್ ಅಂತಾನೆ ಅರ್ಥ. 6,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 19 ಮಾಡಲು 6,80,000 ಸಿಂಗಲ್ ಓನರ್ ಸರ್. ಎಲ್ಲೋ ಬೋರ್ಡ್ ಕೊಡಲ್ಲ ರೇಟಿಗೆ, ವೈಟ್ ಬೋರ್ಡ್ ಕೊಡ್ತೀನಿ ಸರ್. ನೋಡಿ, ಅದರಲ್ಲಿ ಸಿಂಗಲ್ ಓನರ್ 6,80,000ಕ್ಕೆ 2019 ಮಾಡಲ್ ಡೀಸೆಲ್ ಗಾಡಿ ಆಗುತ್ತೆ. ಅದರಲ್ಲಿ ETS ಪ್ಲಾಟಿನಂ ಸಿಂಗಲ್ ಪೀಸ್ ರೀಪ್ಲೇಸ್ಮೆಂಟ್ ಆಗಿದ್ರೆ ನಾನು ಗಾಡಿನೇ ಫ್ರೀ ಆಗಿ ಕೊಡ್ತೀನಿ. ಇನ್ನು ಓಮಿನಿ ಇದೆ ವೈಟ್ ಬೋರ್ಡ್. 2016 ಮಾಡಲು ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀನಿ. ಅದನ್ನು 16 ಮಾಡಲು ಬರೀ 2.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಎಸ್, ನಾವಿವತ್ತು ಚಿತ್ರದುರ್ಗದಲ್ಲಿದ್ದೀವಿ. ಕೋಟೆನಾಡ್ ಅಂತ ಕರೀತಾರೆ, ಹೈಮಂಗ್ಲ ಅಲ್ವಾ? ಸೊ ಸಿದ್ದೇಶ್ವರ ಮಲ್ಟಿ ಬ್ರ್ಯಾಂಡ್ ಪ್ರೀ ಓನ್ ಕಾರ್ ಶೋರೂಮ್. ಇವ್ರದ್ದು ಇನ್ನೊಂದು ಶೋರೂಮ್ ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ಯಾರಾದ್ರೂ ಬ್ಯಾಂಗ್ಳೂರ್ ನಿಯರ್ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲೂ ತಗೊಬೋದು, ಇಲ್ಲ ಚಿತ್ರದುರ್ಗ. ಇದು ಯಾವ್ಯಾವ ಪ್ಲೇಸ್ಗೆಲ್ಲ ಹತ್ರ ಆಗ್ಬೋದು ಸರ್? ಸರ್ ಇದು ನಿಮಗೆ ನಿಯರ್ಲಿ ಹಿರಿಯೂರು, ಮತ್ತೆ ಹೊಸಪೇಟೆ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಹುಬ್ಳಿ ಎಲ್ಲಾ ಕಡೆಗೂ ಇಲ್ಲಿ ನಿಮಗೆ ನಿಯರ್ ಆಗುತ್ತೆ ಸರ್. ಓಕೆ, ಈ ಶೋರೂಮಲ್ಲಿ ತಗೊಳ್ಳೋದ್ರಿಂದ ಕಸ್ಟಮರ್ಗೆ ಯಾವ ಥರ ಫೆಸಿಲಿಟಿ ಸಿಗುತ್ತೆ, ಯಾಕೆ ಇಲ್ಲಿಗೆ ಬರಬೇಕು ಅಂತ? ಸರ್ ಏನಂದ್ರೆ, ಈಗ ನಮ್ಮದು ನಾನು ಲಾಸ್ಟ್ ಟೈಮ್ ನಿಮ್ಮನ್ನು ವಿಡಿಯೋ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ ಸರ್, ಇಲ್ಲ ನಮ್ಮದು ದುರ್ಗದ ಒಂದು ಬ್ರಾಂಚ್ ಇದೆ ಅಂತೇಳಿ. ಮೇನ್ ಫಾಲ್ಟ್ ಏನಂತಂದ್ರೆ, ಇಲ್ಲಿಂದ ಕಸ್ಟಮರ್ ತುಂಬ ದೂರ ಅಂತ ಬೆಂಗಳೂರಿಗೆ ಬರ್ತಾರೆ. ಸೊ ಅವ್ರಿಗೂ ಸ್ವಲ್ಪ ನಿಯರ್ ಆಗಲಿ ಅಂತ ಹೇಳಿ ನಾವು ಈ ಪ್ಲೇಸ್ನ ಡಿಸೈಡ್ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ, ಇದು ಸರೌಂಡಿಂಗ್ ನಿಮಗೆ ಉತ್ತರ ಕರ್ನಾಟಕ ಜನಕ್ಕಾಗಿರ್ಬೋದು, ಇಲ್ಲ ಹುಬ್ಳಿ ಕಡೆ ಜನ ಆಗಿರ್ಬೋದು, ಎಲ್ಲರಿಗೂ ಇದು ಈ ಶೋರೂಮ್ ಬಂದು ನಿಮಗೆ ತುಂಬ ನಿಯರ್ ಆಗುತ್ತೆ ಸರ್. ಬೆಂಗಳೂರಿಗೆ ಬರೋದಕ್ಕಿಂತ 200 ಕಿಲೋಮೀಟರ್ ನಿಮಗೆ ನಿಯರ್ಲಿನೇ ಈ ಶೋರೂಮ್ ಸಿಗುತ್ತೆ. ಸೊ ನಿಮಗೆ ನಾನು ಲೊಕೇಶನ್ ಹಾಕೊಡ್ತೀನಿ ಎಲ್ಲಿ ಏನು ಅಂತ ಹೇಳಿ. ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂತ ಹೇಳಿದ್ರೆ ಐಮಂಗ್ಲ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ ಸರ್. ಐಮಂಗ್ಲ ಪೊಲೀಸ್ ಸ್ಟೇಷನ್ ಇಲ್ಲಿಂದ ಒಂದು 100 ಮೀಟರ್ ಆಗ್ಬೋದು ಅಷ್ಟೇ, ಅಲ್ಲಿ ಅದ್ರ ಪಕ್ಕದಲ್ಲೇ ಇದೆ. ಸೊ ನೀವು ಹಂಗೂ ಗೊತ್ತಾಗಿಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲಿ ಒಂದು ಈಗ ನಂಬರ್ ಹಾಕಿರ್ತೀವಲ್ಲ, ಆ ನಂಬರ್ಗೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ಲೊಕೇಶನ್ ಶೇರ್ ಮಾಡ್ಕೊಡ್ತೀನಿ. ಎಸ್, ನಮ್ಮ ಹತ್ರ ನೀವು ನಂಬಲ್ಲ, ಒಂದೇ ಕಡೆ 300 ವೆಹಿಕಲ್ ಸಿಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಸಿದ್ದೇಶ್ವರ. ಹೌದು, ಆಟೋ ಬಂದು ಬ್ಯಾಂಗ್ಳೂರು, ಇಲ್ಲಿ ಬಂದು ಸಿದ್ದೇಶ್ವರ. ಎಸ್, ನಮ್ಮ ಹತ್ರ ನೋಡಿ ಎರಡು ಇನ್ನೋವಾಗಳು ನಿಂತವೆ. ಒಂದು ಕ್ರಿಸ್ಟಾ ಇದೆ, ಒಂದು ನಾರ್ಮಲ್ ಇನ್ನೋವಾ ಇದೆ. ಸರ್ ಮೊದಲೇ ಈ ಡೀಟೇಲ್ಸ್ ತಗೊಳ್ಳೋಣ. ಅದಾದ್ಮೇಲೆ ನಮ್ಮ ಹತ್ರ ವ್ಯಾಗನರ್ಗಳಿದಾವೆ, ಅಲ್ಲಿ ಸ್ವಲ್ಪ ವ್ಯಾಗನರ್ಗಳು ಇಲ್ಲಿದ್ದಾವೆ. ಮಿಕ್ಕಿದ ಎಲ್ಲ ವ್ಯಾಗನರ್ಗಳು ನಮ್ಮ ಬ್ಯಾಂಗ್ಳೂರಲ್ಲಿ ಇದೆ. ಇಲ್ಲೂ ಬೇರೆ ಕಡೆ ಇದೆ, ಸ್ವಲ್ಪ ಜಾಗ ಇಲ್ಲ ಅಂತೇಳಿ ಬೇರೆ ಕಡೆ ಇಲ್ಲೂ ನಿಲ್ಸಿದೀವಿ. ಸೊ ಇಲ್ಲಿ ಬಂದ್ರೆ ನಾನು ತರಿಸ್ಕೊಡ್ತೀನಿ. ಇಲ್ಲೂ ತರಿಸಿದ್ರೆ ಇಲ್ಲೂ ಬಂದ್ರೆ ಆಗುತ್ತೆ. ಓಕೆ, ನಮ್ಮ ಹತ್ರ ಮೊದಲನಿಗೆ ಒಂದು ಇನ್ನೋವಾ ಇದೆ ಸರ್, ಇದರ ಡೀಟೇಲ್ಸ್ ಬಂದು ಇನ್ನೋವಾ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 7+1 ವೆಹಿಕಲ್ ಇದಾಗಿರುತ್ತೆ. ಸೊ ಗಾಡಿ ಬಂದು G ವರ್ಷನ್ ಸರ್, ಇದು ಎಲ್ಲೋ ಬೋರ್ಡು. ಸರ್ ಇದನ್ನ ನಾನು ಬಂದ್ಬಿಟ್ಟು 6 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ಒಂದು 5,95,000 ಫೈನಲ್ ಮಾಡ್ಕೊಡ್ತೀನಿ. 15 ಮಾಡಲು ಸಿಂಗಲ್ ಓನರ್, 15 ಮಾಡಲು ಸಿಂಗಲ್ ಓನರ್ ಗಾಡಿ 5,95,000 ಫೈನಲ್ ಮಾಡ್ಕೊಡ್ತೀನಿ. ಜಸ್ಟ್ 5,95,000ಕ್ಕೆ ಬರೀ 1.5 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, 7-8 ಬರುತ್ತಾ ಇದು? 7+1 ಟೋಟಲ್ 8 ಸೀಟರ್ ಬರುತ್ತೆ. ಟೋಟಲ್ 8 ಸೀಟರ್ ಬರುತ್ತೆ. 8 ಸೀಟರ್ ಎಷ್ಟು ಓಡಿದೆ ಸರ್ ಇದು? ಗಾಡಿ ಬಂದು 2,20,000 ಕಿಲೋಮೀಟರ್ ರನ್ ಆಗಿದೆ.
2,20,000 ಕಿಲೋಮೀಟರ್ ಜೆನ್ಯೂನ್ ರನ್ ಆಗಿದೆ ಸರ್. ಓಕೆ ಸೂಪರ್. ಚೆಕ್ ಮಾಡ್ಕೊಂಡು ತಗೊಂಡೋಗಿ ದುಡ್ಡು ಕೊಡಲಿ ಸರ್. ಓಕೆ ಸೂಪರ್. ಹಾಗೆ ನಮ್ಮ ಹತ್ರ ಒಂದು ಕ್ರಿಸ್ಟಾ ಇದೆ. ಹೌದು ಸರ್, ಇನೋವಾ ಕ್ರಿಸ್ಟಾ ಬಂದು 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್ ಇದು ಬಂದು ನಿಮಗೆ ಆಲ್ಮೋಸ್ಟ್ ಒಂದು 3.5 4 ಲಕ್ಷ ರೂಪಾಯಿ ಲೋನ್ ಇದ್ರೆ ಕ್ಯಾಶ್ ಇದ್ರೆ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ ಇದಕ್ಕೆ. ಲೋನ್ ಆಗುತ್ತೆ. ಹೌದು ಸರ್, ಇದ್ರ ಬೆಲೆ ಬಂದು ನಾನು 16.5 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ ಸರ್. 23 ಮಾಡಲ್ 16.5 ಲಕ್ಷ ಕ್ರಿಸ್ಟಾ. 16.5 ಲಕ್ಷಕ್ಕೆ ಹೇಳ್ತಾ ಇದ್ದೀನಿ ಕ್ರಿಸ್ಟಾ. ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಜಿ ವರ್ಷನ್. ಜಿ ವರ್ಷನ್. ಎಷ್ಟು ಓಡಿದೆ ಸರ್ ಇದು ಕ್ರಿಸ್ಟಾ? ಸರ್ ಗಾಡಿ ಬಂದು 87,000 ಓಡಿದೆ ಸರ್. 87,000 ಕಿಲೋಮೀಟರ್. ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರತಕ್ಕಂಥ ಕ್ರಿಸ್ಟಾ ಇದು. ಟೈರ್ಸ್ ಚೆನ್ನಾಗಿದೆ ನೋಡಿ. ಇಂಟೀರಿಯರ್ ಕೂಡ ನೋಡ್ತಾ ಇರಬಹುದು. ಟೈರ್ ಆಗಲಿ ಇಂಟೀರಿಯರ್ ಆಗಲಿ. ಇಂಟೀರಿಯರ್ ಅಲ್ಲಿ ಲೆದರ್ಸ್ ಎಲ್ಲ ಬರುತ್ತೆ. ಕೀ ಎಂಟ್ರಿನೇ ಬರೋದು. ಡಿಎಲ್ ಏರ್ ಬ್ಯಾಗ್, ಟಚ್ ಇನ್ಫೋಟೈನ್ಮೆಂಟ್, ಹಾಗೆ 5+1 ಗೇರ್ ಬಾಕ್ಸ್ ಬರುತ್ತೆ. ಲೆದರ್ಸ್ ಚೆನ್ನಾಗಿದೆ ನೋಡಬಹುದು. ಇದು ಅಷ್ಟೇ ಸರ್ 7+1 ಟೋಟಲ್ 8 ಸೀಟರ್ ಗಾಡಿ ಇದು. ಟೋಟಲ್ 8 ಸೀಟರ್ ವೆಹಿಕಲ್. ಕಂಪ್ಲೀಟ್ ಹಿಸ್ಟ್ರಿ. 23 ಮಾಡೆಲ್. ಲೋನ್ ಆಗುತ್ತೆ ಒಂದು 2.5 to 3 ಲಕ್ಷ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಈ ಗಾಡಿಗೆ ಲೋನ್ ಆಗುತ್ತಾ? 100% ಆಗುತ್ತೆ. ನೆಕ್ಸ್ಟ್ ನಮಗೆ ಡಿಸೈರ್ ಲೈನ್ ಅಪ್ ಸಿಗುತ್ತೆ. ಅದಾದ್ಮೇಲೆ ಎರ್ಟಿಗಾಗಳು ಸಿಗುತ್ತೆ. 7 ಸೀಟರ್ ವೆಹಿಕಲ್ಸ್ಗಳು. ತುಂಬಾ ಆಪ್ಷನ್ಗಳಿದೆ ನಿಮಗೆ. ತುಂಬಾ ಆಪ್ಷನ್ ಇದೆ ಸರ್. ಇದು ಬಂದು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್ ಇದಾಗಿರುತ್ತೆ ಸರ್. CNG ಇದೆ. ಹೌದು ಸರ್, CNG ಗಾಡಿ ಬಂದು ನಿಯರ್ಲಿ 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಸೊ ಗಾಡಿ ಬಂದು ಇದಕ್ಕೇನು ಸರ್ ಒಂದು 1.5 ಲಕ್ಷ ಕ್ಯಾಶ್ ಇದೆ. ಇದಕ್ಕೂ ಬಾಕಿ ಲೋನ್ ಕೂಡ 1.5 ಲಕ್ಷ ಕ್ಯಾಶ್ ಸಾಕು. 1.5 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಮಾಡ್ತೀವಿ. 20 ಸರ್ 22 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG. ಅದರಲ್ಲಿ ನಿಮಗೆ VXI ವೇರಿಯಂಟ್, ಮಿಡ್ ವೇರಿಯಂಟ್ ಇದಾಗಿರುತ್ತೆ. ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಕೂಡ ಬರುತ್ತೆ, ರಿಯರ್ ವೆಂಟ್ AC ಕೂಡ ಬರುತ್ತೆ. ಪ್ರತಿಯೊಂದು ಇದರಲ್ಲಿ ಫಿಟ್ಟಿಂಗ್ ಬರುತ್ತೆ ಸರ್. ಪ್ರೈಸ್ ಏನು ಹೇಳಿದ್ರಿ ಸರ್? ಫೈನಲ್ ಪ್ರೈಸ್ ಬಂದು ನಾನು ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ಹೇಳ್ತಾ ಇದ್ದೀನಿ. 6 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. ಎನಿ ನೆಗೋಷಿಯೇಷನ್ ಆನ್ ಎವ್ರಿ ವೆಹಿಕಲ್ಸ್? ಸರ್ ಆಲ್ಮೋಸ್ಟ್ ಕೆಲವೊಂದು ಗಾಡಿಗೆ ಫೈನಲ್ ಹೇಳ್ತಾ ಇದ್ದೀನಿ, ಕೆಲವೊಂದು ಗಾಡಿಗೆ ಬಂದು ಕೂತ್ಕೊಳ್ಳಿ ಮಾತಾಡ್ತೀನಿ ಸರ್. ಓಕೆ, ಕೆಲವೊಂದು ಗಾಡಿಗೆ ಆಗುತ್ತೆ. ಫೈನಲ್ ಪ್ರೈಸ್ ಇದೆ ಅಲ್ವಾ? ಇದಂತೂ ಆಲ್ಮೋಸ್ಟ್ ಫೈನಲ್ ಪ್ರೈಸ್ 6 ಲ್ಯಾಕ್ಗೆ 2022 ಮಾಡಲು ಪೆಟ್ರೋಲ್ ವಿತ್ CNG ಸರ್. ಮಾರ್ಕೆಟಲ್ಲಿ ಇವತ್ತು 6.25 7 ಲಕ್ಷ ನಡೀತಿದೆ. ಬರೀ 6 ಲಕ್ಷಕ್ಕೆ ಎಲ್ಲರೂ ಕೇಳ್ಕೊಂಬರಲಿ. 6 ಲಕ್ಷ ರೂಪಾಯಿ ಯಾರು ಕೊಡಲ್ಲ, ನಾನು ಕೊಡ್ತೀನಿ. 6 ಲಕ್ಷಕ್ಕೆ CNG ವೆಹಿಕಲ್ ಸಿಗುತ್ತೆ. ಓಕೆ ಸೂಪರ್. ಹಾಗೆ ನೋಡಿ, ಎರ್ಟಿಗಾಗಳು 3 ಆಪ್ಷನ್ಸ್ ಇದೆ. ಇದಕ್ಕೂ ಮೀರಿ ಸುಮಾರು ಇದಾವೆ, ಬಟ್ ಅಟ್ ಪ್ರೆಸೆಂಟ್ 3 ಇದೆ. ಹೌದು, 3 ಇದೆ ಸರ್. ಓಕೆ, ಹೇಳಿ ಸರ್. 2022 ಮಾಡಲು ಪೆಟ್ರೋಲ್ ವಿತ್ CNG ಸಿಂಗಲ್ ಓನರ್ ವೆಹಿಕಲ್. ಸೊ ಇದನ್ನ ನಾನು 8,80,000 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 8.5 ಲಕ್ಷಕ್ಕೆ 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2022 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ VXI ವೇರಿಯಂಟ್ ಸರ್ ಇದು. VXI ಅದು ಬೇಸ್ ಮಾಡಲ್ಲ, ಮಿಡ್ ವೇರಿಯಂಟ್ ವೆಹಿಕಲ್. ಮಿಡ್ ವೇರಿಯಂಟ್ ಸಿಗುತ್ತೆ ನೋಡಿ. ಅದು ವೈಟ್ ಕಲರ್ ಬಾಡಿ ಲೈನ್ ಇದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ಟಚ್ ಇನ್ಫೋರ್ಮೇಷನ್ ಬರುತ್ತೆ. ಹೌದು ಸರ್. ಓಕೆ, ನೆಕ್ಸ್ಟ್ ಇದು. ಅದರಲ್ಲೂ ಮತ್ತೆ ಇನ್ನೊಂದು ಅವ್ರಿಗೆ ಸಿಲ್ವರ್ ಕಲರ್ ಬೇಕು ಅಂದ್ರೆ 23 ಮಾಡಲ್ ಇದೆ ಸರ್ ಇದು. 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಅಷ್ಟೇ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಯಾವ ಗಾಡಿ ಇದೆ ಪ್ರತಿಯೊಂದು ಗಾಡಿಗೂ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀವಿ ಸರ್. ಯಾವುದನ್ನು ಲ್ಯಾಬ್ಸ್ ಕೊಡಲ್ಲ, ಪ್ರತಿಯೊಂದು ಗಾಡಿಗೂ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ. ಇದನ್ನು ಅಷ್ಟೇ ಸರ್, 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ ಇದನ್ನ ಒಂದು 9.5 ಲಕ್ಷ ನಾನು ಫೈನಲ್ ಮಾಡ್ಕೊಡ್ತೀನಿ ಸರ್. 9.5 ಲಕ್ಷಕ್ಕೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇನ್ನ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ 100% ಆಗುತ್ತೆ. ಸ್ಪಾಟ್ ಬಂದು ಕೂತ್ಕೊಂಡು ಮಾತಾಡಿ ನಾನು 23 ಮಾಡಲ್ ಎಷ್ಟು ಓಡಿದೆ ಅಂದ್ರೆ ಸರ್? ಇದು ಬಂದ್ಬಿಟ್ಟು ಬರೀ 80,000 ಕಿಲೋಮೀಟರ್ ರನ್. 80,000 ಜೆನ್ಯೂನ್ ಸರ್. ಓಕೆ, CNG ಬರುತ್ತೆ. ನೆಕ್ಸ್ಟ್ ಇದೆ ಸರ್, ಕ್ಯಾರಿಯರ್ ಇದೆ. ಇದು 23 ಮಾಡಲು ಲೈಫ್ ಟೈಮ್ ಟ್ಯಾಕ್ಸ್ ವೆಹಿಕಲ್ ಸರ್ ಇದು. ಓಕೆ, ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಇದು ಸೇಮ್ VXI ವೇರಿಯಂಟ್. ಇಲ್ಲಿ 3 ಗಾಡಿ ಏನು ನಿಂತಿದೆಯೋ 3 ಗಾಡಿನೂ VXI ವೇರಿಯಂಟ್. ಬೇಸ್ ಮಾಡಲ್ ಯಾವುದೂ ಇಲ್ಲ, ಎಲ್ಲ ಮಿಡ್ ವೇರಿಯಂಟ್ ಗಾಡಿಗಳೇ. ಸೊ ಇದು ಬಂದು ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಸರ್ ಗಾಡಿ ಇದಕ್ಕೆ. ಇದನ್ನ ಬಂದ್ಬಿಟ್ಟು ನಾನು ಒಂದು 10 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಒಂದು 9,70,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, LTT ಇದೆ. 10 ಲಕ್ಷ ಹೇಳ್ತಾ ಇದ್ದಾರೆ. 9.5 ಲಕ್ಷ ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೊಡ್ತೀನಿ. ಲೈಫ್ ಟೈಮ್ ಟ್ಯಾಕ್ಸ್ ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸ್ಪಾಟ್ ಬರಲಿ, ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಫಸ್ಟ್ ಓನರ್ ಎಷ್ಟು ಓಡಿದೆ ಅಂತ ಹೇಳಿದ್ರಿ ಇದು? ಸರ್ ಗಾಡಿ ಬಂದು ಸಾರಿ ಸೆಕೆಂಡ್ ಓನರ್ ಇದು 1 ಲಕ್ಷ ಓಡಿದೆ. 1 ಲಕ್ಷ ಓಡಿದೆ. 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಆಲ್ಮೋಸ್ಟ್ ಶೋರೂಮ್ ಮೇಂಟೆನೆನ್ಸ್ ಇದೆ. ಎಸ್, ಇನ್ನೊಂದು ಡಿಸೈರ್ ಇದೆ. ಹೌದು ಸರ್, ಇದು ಡೀಸೆಲ್ ವೆಹಿಕಲ್. ಪೆಟ್ರೋಲ್ CNG ಇದೆ, ಇಲ್ಲ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಕೂಡ ಇದೆ. ಇದು ಬಂದು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ ABS ಗಾಡಿ ಸರ್ ಇದು. ನಿಮಗೆ ಏರ್ ಬ್ಯಾಗ್ ABS ಎರಡು ಕೂಡ ಬರುತ್ತೆ. ಓಕೆ, ABS ಬರುತ್ತೆ. ಹೌದು ಸರ್, 4x4 ಹೊಸ ಬ್ರಾಂಡೆಡ್ ಟೈರ್ ಕೂಡ ಇದೆ. ಓಕೆ, ಸೊ ನೀವು ಇಂಟೀರಿಯರ್ ನೋಡ್ತಾ ಇರಬಹುದು. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ, ಬೇಜ್ ಫಿನಿಶ್ ಅಲ್ಲಿ ಬರುತ್ತೆ. ಕಂಪನಿ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹೌದು ಸರ್, ಗಾಡಿ ಬಂದು 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ವಿತ್ ABS ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಇದನ್ನ ನಾನು 5.5 ಲಕ್ಷ ಹೇಳ್ತಾ ಇದೀನಿ. ಒಂದು 5,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕ್ಯಾಶ್ ತಗೊಂಡು ಬಾಕಿ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಸಾಕಾ? 1 ಲಕ್ಷ ತಗೊಂಡು ಬಾಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ಮಿಕ್ಕಿ ಲೋನ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ 5,30,000 ಫೈನಲ್ ಮಾಡ್ಕೊಡ್ತೀನಿ. ಎಸ್, ಡಿಸೈರ್ ನೆಕ್ಸ್ಟ್ ಲೈನಪ್ ಇದೆ. ಇನ್ನ 2 ಗಾಡಿ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ನಮ್ಮ ವ್ಯಾಗನಾರ್ಗಳು. ಹೌದು ಸರ್, ಮೇ ಬಿ ಎಲ್ಲೋ ಬೋರ್ಡ್ ಅಲ್ಲಿ ನಮಗೆ ಜಾಸ್ತಿ ವ್ಯಾಗನಾರ್ ಕೇಳ್ತಾರೆ ಅನ್ಸುತ್ತೆ. ಹೌದು ಸರ್, ಖಂಡಿತವಾಗ್ಲೂ ಅದಕ್ಕೆ ವ್ಯಾಗನಾರ್ ಜಾಸ್ತಿ ಹೇಳ್ತಾರೆ. ಜಾಸ್ತಿ ತರಿಸಿದ್ರೆ 300 ಗಾಡಿ ಇದೆ. ಹೌದು ಸರ್. ಟೋಟಲ್ ಇದು ಬಂದು ಸರ್ 2018 ಮಾಡಲು ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದನ್ನ ನಾನು 4,30,000 ಹೇಳ್ತಾ ಇದ್ದೀನಿ ಸರ್. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಸರ್ ಇದು? ಡೀಸೆಲ್ ಸರ್. 18 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ ಮಾಡಲು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. ಇದಕ್ಕೂ ಅಷ್ಟೇ ಸರ್, ಬರೀ 1 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. 1 ಲಕ್ಷ ಸಾಕು. ಎಷ್ಟು ಹೇಳಿದ್ರೆ ಸರ್? 4.5 ಸರ್
ಸರ್ 4 ಹೇಳ್ತಾ ಇದ್ದೀನಿ, 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷಕ್ಕಾಗುತ್ತಾ? 18 ಮಾಡಲು ಡೀಸೆಲ್ ಗಾಡಿ. ಹೌದು ಸರ್. ಓ ಸೂಪರ್. ಸ್ಟಾರ್ಟಿಂಗ್ ಬರೀ ಸ್ವಲ್ಪ ನೆಕ್ಸ್ಟ್ ಮಾಡ್ಕೊಡ್ತೀನಿ. ಇನ್ನ ನೆಗೋಷಿಯಬಲ್ ಆಗುತ್ತಾ? ಮಾಡ್ಕೊಡೋಣ ಸರ್. ನೋಡಿ ಲೆದರ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ವೆಹಿಕಲ್ಸ್ಗಳದ್ದು ಇಂಟೀರಿಯರ್ ತೋರ್ಸಕ್ ಹೋಗಲ್ಲ, ಬಂದು ನೀವೇ ಗಾಡಿಯನ್ನು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಒಂದಲ್ಲ ಇನ್ನೊಂದು ಗಾಡಿ ಸಿಗುತ್ತೆ. 100% ಸಿಗುತ್ತೆ ಸರ್. ಎಸ್, ಇಲ್ಲಿ ಇಲ್ಲ ಅಂತಂದ್ರೆ ಬೇರೆ ಇನ್ನು ನಮ್ದು ಇನ್ನೊಂದು ಶೋರೂಮ್ ಇದೆ, ಅಲ್ಲೂ ಬೇಕಾದ್ರೆ ತರಿಸ್ಕೊಡ್ತೀನಿ. ಡೆಫಿನೆಟ್ಲಿ ಇಲ್ಲಿ ಹತ್ರ ಆಗುತ್ತೆ ಅಂತ ಹೇಳಿದ್ರೆ ಇಂಥ ಗಾಡಿ ಇದೆ ಅಂತ ಹೇಳಿದ್ರೆ ಫೋಟೋ ತೋರಿಸಿ ಇಲ್ಲೇ ಡೀಲ್ ಮಾಡ್ಬೋದು. ನಾನು ತರಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹಾ, ಡಿಸೈರ್ ಅಂತ ಬಂದ್ರೆ 16, 17, 18, 19, 20 ಇಷ್ಟು ಗಾಡಿಗಳಿದೆ ನಮ್ಮ ಹತ್ರ. ಓಕೆ, ಇದು ಬಂದು 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದಕ್ಕೆ ಒಂದು 5 ಲಕ್ಷ ಕೊಟ್ಟು ಮಾಡ್ತಾ ಇದೀನಿ. ಒಂದು 4,95,000 ಫೈನಲ್ ಮಾಡ್ಕೊಡ್ತೀನಿ. 19 ಮಾಡಲ್ ಸಿಂಗಲ್ ಡೀಸೆಲ್ ವೆಹಿಕಲ್ 5 ಲಕ್ಷದ 4,95,000 ಫೈನಲ್ ಮಾಡ್ಕೊಡ್ತೀನಿ. 4,95,000 ಮಾಡ್ಕೊಡ್ತೀನಿ ಬರ ಕೇಳಿ ಸರ್. 490 ಮಾಡ್ತೀರಾ? 90,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 5,000 ಬಿಟ್ಬಿಡ್ತಾರೆ. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. Okay. ಇದಕ್ಕೆ 4 ಬ್ರಾಂಡೆಡ್ ಟೈರ್ ಎಲ್ಲ ಇದೆ. ಟೈರ್ಸ್ ಚೆನ್ನಾಗಿದೆ ನೋಡಬಹುದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಇದನ್ನು ವಿಡಿಐ ಬರುತ್ತೆ. ಇದು ಅಲ್ಲ ಸರ್, ಇದು ಬೇಸ್ ಬೇಸ್ ವೇರಿಯಂಟ್. ಓಕೆ, ಟಚ್ ಇನ್ಫೋಟೈನ್ಮೆಂಟ್ ಈ ಸಿಸ್ಟಮ್ ಇದೆ. ಲೆದರ್ ಶೇಪ್ ಅಲ್ಲಿ ವಿಡಿಐ ಬರಲ್ಲ ಸರ್. ಈ ಶೇಪ್ ಅಲ್ಲಿ ಬರೋದೇ ಒಂದೇ ವರ್ಷನ್, 2 ವರ್ಷನ್. LDA ನೇ ಬರೋಲ್ಲ. ಶಾರ್ಟ್ ಡಿಕ್ಕಿ ಆಪಲ್ ಶೇಪ್ ಗೆ ನಿಮಗೆ VXI, LXI ಎಲ್ಲ ಬಂದ್ಬಿಡುತ್ತೆ. ಸೊ ಈ ತರ ಶಾರ್ಟ್ ಡಿಕ್ಕಿಗೆ ನಿಮಗೆ ಬೈ ಟೂರಸ್ ಮಾತ್ರ ಬರೋದು, VXI ಬರಲ್ಲ. ಓಕೆ, ಸೂಪರ್. ನೆಕ್ಸ್ಟ್ ನೀವು ತುಂಬಾ ಹುಡುಕ್ತಾ ಇರೋ ವೆಹಿಕಲ್ ವ್ಯಾಗನಾರ್ಗಳು ಇದಾವೆ ನಮ್ಮ ಹತ್ರ. ಅಟ್ ಪ್ರೆಸೆಂಟ್ ಈ ಶೋರೂಮ್ ಅಲ್ಲಿ ಈ ವಿಡಿಯೋ ಮಾಡೋದಕ್ಕೋಸ್ಕರ ಒಂದು 5 ನಿಲ್ಸಿದೀವಿ. ಇನ್ನ 300 ವೆಹಿಕಲ್ ನಿಮ್ಗೆ ಎಲ್ಲ ಕಡೆ ಸರ್. ವ್ಯಾಗನರ್ ಬಂದು ಟೋಟಲ್ 300 ಇಂದ 350 ಗಾಡಿಗಳ ಮಾತ್ರ ಸ್ಟಾಕ್ ಇದೆ. ಅದರಲ್ಲೂ ಒಂದೇ ಮಾಡಲಲ್ಲ, 2022, 23, 24, 25 ಇಷ್ಟು ವೆಹಿಕಲ್ಗಳು ಅವೈಲೇಬಲ್ ಇದೆ. ಪ್ರತಿ ಒಂದು ಗಾಡಿನೂ ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್ಗಳು. ಸೊ ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ ಸರ್. ಯಾಕೆಂದ್ರೆ ಕೆಲವೊಂದು ಗಾಡಿಗಳು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ. ನೋಡಿ ಈ ಗಾಡಿ ಏನು ನೋಡ್ತಾ ಇದ್ದೀರಾ, ಈಗ ಸ್ವಲ್ಪ ಸಣ್ಣ ಪುಟ್ಟ ಬಂಪರ್ ಸ್ಕ್ರಾಚಸ್ಗಳಿದೆ ನೋಡಿ. ಬಂಪರ್ ಸ್ಕ್ರಾಚ್ ಇದೆ ನೋಡಬಹುದು. ಇದನ್ನೆಲ್ಲ ಆಸ್ ಇಟ್ ಈಸ್ ಕಂಡೀಷನ್ ನಿಮಗೆ ಇದೇ ಕಂಡೀಷನ್ ಬೇಕು ಅಂತಂದ್ರೆ 22ನೇ ಮಾಡಲು ಬಂದು 3,40,000 ಸಿಗುತ್ತೆ. ಸ್ವಲ್ಪ ರೆಡಿ ಆಗಿರೋ ಗಾಡಿ ಬೇಕು ಅಂತಂದ್ರೆ 3,70,000 ಸಿಗುತ್ತೆ. ಅದು 3,70,000. ನೋಡಿ ಈಗ ಅದು ಫುಲ್ ರೆಡಿ ಇರೋ ವೆಹಿಕಲ್ಸ್ ಟೈರ್ ಎಲ್ಲ ಹಾಕಿರ್ತೀವಿ ಇದಕ್ಕೆ. ಸೊ ಕಂಪ್ಲೀಟ್ಲಿ ಡಬ್ಬಿಂಗ್ ಪಾಲಿಶ್ ಆಗಿ ಎಲ್ಲ ಕಂಪ್ಲೀಟ್ಲಿ ರೆಡಿ ಇರೋ ವೆಹಿಕಲ್ ಬೇಕು ಅಂತಂದ್ರೆ ನಿಮಗೆ ಒಂದು 3,70,000 ಫೈನಲ್ ಮಾಡ್ಕೊಡ್ತೀವಿ. 3,70,000 ಆಗುತ್ತೆ. ಇದು 3,20,000. 3,40,000 ಫೈನಲ್ 40,000. 22 ಮಾಡಲ್ ಹೇಳ್ತಾ ಇರೋದು. 23 ಮಾಡಲು ಬಂದು ಅಲ್ಲಿ ಆ ಕಡೆ ಇದೆ ನೋಡಬಹುದು. 23 ಮಾಡಲ್ ಯಾವ ತರ ಅಂದ್ರೆ ಆಸ್ ಇಟ್ ಇಸ್ ಕಂಡೀಷನ್ ಬೇಕು ಅಂದ್ರೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಇಲ್ಲ ನಂಗೆ ರೆಡಿ ಇರೋ ಗಾಡಿ ಬೇಕು ನೋಡಿ, ಡೆಮಾನ್ಸ್ಟ್ರೇಷನ್ ಗೆ ಎಲ್ಲಾ ತರ ಮಾಡಲ್ ಅಲ್ಲಿ ಎಲ್ಲಾ ತರ ಸ್ಕ್ರಾಚಸ್ ಇರೋದು ತೋರಿಸ್ತಾ ಇದೀವಿ, ಚೆನ್ನಾಗಿರೋದು ತೋರಿಸ್ತಾ ಇದೀನಿ. ಸೊ ಆಸ್ ಇಟ್ ಇಸ್ ಕಂಡೀಷನ್ ಬೇಕು ಅಂತಂದ್ರೆ 4 ಲಕ್ಷ. 23 ಮಾಡಲ್ ಹೇಳ್ತಾ ಇದೀನಿ ಸರ್. 23 ಮಾಡಲ್ ಸಿಂಗಲ್ ಓನರ್ ಆಸ್ ಇಟ್ ಇಸ್ ಬೇಕು ಅಂದ್ರೆ 4 ಲಕ್ಷ. ಇಲ್ಲ ರೆಡಿ ವೆಹಿಕಲ್ ಬೇಕು ಅಂತಂದ್ರೆ 4,30,000 ಫೈನಲ್ ಮಾಡ್ಕೊಡ್ತೀನಿ. 4,30,000. ಈ ಗಾಡಿಗೆ ಏನೂ ಇಲ್ಲ ನೋಡಿ, ಬಂಪರ್ ಒಂದೇ, ಅದು ಒರಿಜಿನಲ್ ಪೇಂಟ್ ಅಲ್ಲೇ ಸ್ಕ್ರಾಚ್ ಆಗಿರೋದು ನೋಡಿ. ಈ ಗಾಡಿಗಳೆಲ್ಲ ಬೇಕು ಅಂದ್ರೆ ನಿಮಗೆ 4,30,000ಕ್ಕೆ ಕೊಟ್ಬಿಡ್ತೀನಿ. ಸಾರಿ 4 ಲಕ್ಷಕ್ಕೆ ಕೊಡ್ತೀನಿ ಸರ್. ಅದರಲ್ಲಿ 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 23 ಮಾಡಲ್ ಸಿಂಗಲ್ ಓನರ್ ಎಲ್ಲ ಬಜಾರಲ್ಲಿ 5 ಲಕ್ಷ ನಡೀತಿದೆ. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಎಸ್, ನಮ್ಮ ಹತ್ರ ಎಲ್ಲ ಬೋರ್ಡ್ ಮಾತ್ರ ಅಲ್ಲ, ವೈಟ್ ಬೋರ್ಡ್ ಮಾರ್ತೀವಿ ಅಂತ ಹೇಳಿ 3 ಗಾಡಿ ಇಟ್ಟಿದ್ದಾರೆ. ಈ 3 ಗಾಡಿ ಮಾರ್ಕೆಟಿಗೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಇದೆ ಅಂತಾನೆ 1000% ಕೊಡ್ತೀನಿ ಸರ್. 2015 ಮಾಡಲು ಸಿಂಗಲ್ ಓನರ್ XUV500, ಅದರಲ್ಲೂ ಟಾಪ್ ಅಂಡ್ W8 ವೇರಿಯಂಟು. ಸೊ ಬಜಾರಲ್ಲೆಲ್ಲ ಇವತ್ತು 7 ಲಕ್ಷ ಹೇಳ್ತಾರೆ. 5,90,000 ರೂಪಾಯಿ ತಗೊಬನ್ನಿ ಸರ್, ಕೊಟ್ಬಿಡ್ತೀನಿ. ನೋಡಿ, ನನಗೆ ಆಕ್ಚುಲಿ ಹೇಳಿದ್ದು ಅವರು 6 ಲಕ್ಷ. ಹೌದು ಸರ್. 5,90,000 ಕೊಡ್ತೀರಾ ಸರ್? ಬೇಡ ಸರ್, ಇನ್ನೂ 10,000 ಕಮ್ಮಿ ಕೊಡೋ ಕೇಳಿ ಸರ್. 5,80,000ಕ್ಕೆ 2015 ಮಾಡಲು, ಅದರಲ್ಲೂ ಸಿಂಗಲ್ ಓನರು, ಅದರಲ್ಲೂ W8 ಟಾಪ್ ಎಂಡ್ ಮಾಡಲನ್ನ 5,80,000 ಫೈನಲ್ ಮಾಡ್ಕೊಡ್ತೀನಿ. ಐ ರಿಯಲಿ ಸೇ ಆಕ್ಚುಲಿ ನಮಗೆ 12 ಮಾಡಲ್ 13 ಮಾಡಲ್ ನೀವು ಬ್ಯಾಂಗ್ಳೂರಿಗೆ ಬರ್ತೀರಾ ಅಂತ ಹೇಳಿದ್ರೆ 5 ರಿಂದ 5.25 ಲಕ್ಷ ಗ್ಯಾರಂಟಿ ಇದೆ. 11 to 12 ಮಾಡಲ್, ಅದರಲ್ಲೂ 7 ಸೀಟರ್ ಬರೋ ವೆಹಿಕಲ್, ಅದರಲ್ಲೂ ಡೀಸೆಲ್. 4 ಹೊಸ ಬ್ರಾಂಡೆಡ್ ಟೈರ್ ಕೂಡ ಇದೆ. ಅದರಲ್ಲೂ ಕೇಳಿ, ಫಸ್ಟ್ ಓನರು ಸಿಗಲ್ಲ ನಿಮಗೆ, ಸೆಕೆಂಡ್ ಓನರ್, ಥರ್ಡ್ ಓನರ್ ವೆಹಿಕಲ್ 5.25 ಲಕ್ಷ ಹೇಳ್ತಾರೆ. ಮ್ಯಾಕ್ಸಿಮಮ್ 490 ಹೇಳ್ತಾರಾ? ಹೌದು ಸರ್, 100% ಹೇಳ್ತಾರೆ. ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಬಂದು 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಜೆನ್ಯೂನ್ ಕಿಲೋಮೀಟರ್ ತಗೊಂಡು ಶೋರೂಮ್ ಚೆಕ್ ಮಾಡ್ಕೊಂಡು ದುಡ್ಡು ಕೊಡ್ಲಿ ಸರ್. ರೆಕಾರ್ಡೆಡ್ ಕಿಲೋಮೀಟರ್. ಓಕೆ, ಮೈಲೇಜ್ 17 ಮೈಲೇಜ್ ಬರುತ್ತೆ ನಿಮಗೆ. ಅದರಲ್ಲೂ ಮಾಡಲ್ ಇದೆ 15 ಮಾಡಲ್ ಬರುತ್ತೆ. ಹೌದು ಸರ್, ನಿಮಗೆ ಬೆಂಗಳೂರು ಅಂತ ಸಿಟಿಲಿ 15 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಇದು ಸೂಪರ್. 15 ಕಿಲೋಮೀಟರ್ 100% ಮೈಲೇಜ್ ಸಿಗುತ್ತೆ ಸಿಟಿಲಿ. ಹೌದು ಸರ್. ಓಕೆ, ನೆಕ್ಸ್ಟ್ ಈ ಗಾಡಿ ಕೂಡ ಕಾಂಪಿಟೇಟಿವ್ ಪ್ರೈಸ್, ಅದಕ್ಕೆ 3 ಗಾಡಿ ಕಾಂಪಿಟೇಟಿವ್. 100% ಕೊಡ್ತೀನಿ ಸರ್. 2013 ಮಾಡಲು, ಅದರಲ್ಲೂ ವಿ ವರ್ಷನ್ ಸರ್. ವಿ ವರ್ಷನ್, ಎಸ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. 7.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಹೋಗಿ ಸರ್. 7.5 ಲಕ್ಷಕ್ಕೆ 13 ಮಾಡಲು, ಜಸ್ಟ್ ಸೆಕೆಂಡ್ ಓನರ್ ಆಗಿರೋ ವೆಹಿಕಲ್, ಕಂಪ್ಲೀಟ್ ಹಿಸ್ಟ್ರಿ ಇರೋ ವೆಹಿಕಲ್. ಹೌದು ಸರ್. ಗಾಡಿ ಬಂದ್ಬಿಟ್ಟು 1,80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಅದರಲ್ಲೂ ಕಂಪ್ಲೀಟ್ಲಿ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. 4x4 ಕ್ರಿಸ್ಟಾ ಮ್ಯಾಗ್ವಿಲ್ ಇದೆ ಸರ್ ಗಾಡಿ. ಕ್ರಿಸ್ಟಾ ಮ್ಯಾಗ್ವಿಲ್ ಇದೆ. ಇಂಟೀರಿಯರ್ ತೋರಿಸ್ಬಿಡ್ತೀನಿ. ಇಂಟೀರಿಯರ್ ಲೆದರ್ಸ್ ಹಾಕ್ಸಿದ್ದಾರೆ, ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಆಮೇಲೆ LED ಬಲ್ಬ್ ಚೇಂಜ್ ಮಾಡಿದ್ದಾರೆ, ಒಳ್ಳೆ ಥ್ರೋ ಇರುತ್ತೆ. ಫಾಗ್ ಲ್ಯಾಂಪ್ಸ್ ಇದೆ. ವಿ ವೇರಿಯಂಟ್, ಮಿಡ್ ವೇರಿಯಂಟ್, ಟೈರ್ಸ್ ನೋಡಿ ಚೆನ್ನಾಗಿದೆ. ಹಾಗೆ ಮ್ಯಾಗ್ವಿಲ್, ಕ್ರಿಸ್ಟಾ ಮ್ಯಾಗ್ವಿಲ್ ಬರುತ್ತೆ. ಬ್ರಿಸ್ಟಾನ್ 4 ಬ್ರಿಸ್ಟಾನ್ ಟೈರ್ ಇದೆ. ಬ್ರಿಸ್ಟಾನ್ ಟೈರ್ ಇದೆ. ಇಂಟೀರಿಯರ್ ನೋಡಬಹುದು, ಟಚ್ ಇನ್ಫೋಟೈನ್ಮೆಂಟ್, ಡ್ಯೂಯಲ್ ಏರ್ ಬ್ಯಾಗ್, ಲೆದರ್ಸ್ ನೋಡಿ, ಆಫ್ಟರ್ ಮಾರ್ಕೆಟ್ ಲೆದರ್ ಒಳ್ಳೆ ಕುಶನ್ ಇದೆ ಅಂತಾನೆ ಹೇಳ್ಬೋದು. ಸೆಂಟರ್ ಆರ್ಮ್ ರೆಸ್ಟ್ ಲೆದರ್ಸ್, ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿದೆ. ಟೋಟಲ್ 8 ಸೀಟರ್ ವೆಹಿಕಲ್ ಬರುತ್ತಲ್ಲ. 8 ಸೀಟರ್ 7+1 ಇದು 8 ನೋಡಿ, ಅದರಲ್ಲೂ 8 ಸೀಟರ್ ವೆಹಿಕಲ್. ಟೈರ್ಸ್ ಎಲ್ಲ ಚೆನ್ನಾಗಿದೆ. ರೇರ್ ಬಂಪರ್ ಗಾರ್ಡ್, ರಿವರ್ಸ್ ಕ್ಯಾಮ್ರಾ, ಹಾಗೆ 2.5V
ನೋಡ್ಬೋದು 240 100 ಚೆನ್ನಾಗಿದೆ, ಅದ್ರಲ್ಲೂ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಸಿಗುತ್ತೆ ನಿಮಗೆ. ಇಲ್ಲಿಂದ ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ, ದುಡ್ಡು ಕೊಡಿ ಸರ್. ಕಂಪ್ಲೀಟ್ಲಿ ಶೋರೂಮ್ ಎಷ್ಟಿದೆ ಸರ್? ಓಕೆ 7.5 ಲಕ್ಷಕ್ಕೆಲ್ಲ ಆಗುತ್ತೆ ನಿಮಗೆ. 13 ಮಾಡಲ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಲೋನ್ಸ್ ಆಗುತ್ತೆ ನಿಮಗೆ. 2 ಗಾಡಿಗೂ ಲೋನ್ ಆಗುತ್ತೆ. 2 ಲಕ್ಷ ತಗೊಬೋದು ಬೇಕಾಗುತ್ತೆ. ಸಾಕು ಸರ್, 2 ಲಕ್ಷ 1.5 ಲಕ್ಷ ತಗೊಂಡು ಬಾಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ ಸೂಪರ್. ನೆಕ್ಸ್ಟ್ ಸರ್ ಇದು ಬಂದು ETS ಸರ್. 2019 ಮಾಡಲು ಸಿಂಗಲ್ ಓನರ್ ಪ್ಲಾಟಿನಿಯಮ್. ETS ಅಲ್ಲಿ ವೈಟ್ ಬೋರ್ಡ್ ತುಂಬಾ ಕಮ್ಮಿ ಸಿಗೋದು ಸರ್. ಓಕೆ ಸಿಕ್ಕಿದ್ರೆ ಅದು ಗೋಲ್ಡ್ ಅಂತಾನೆ ಅರ್ಥ. ಅದರಲ್ಲಿ ಇದು ಬಂದ್ಬಿಟ್ಟು VD ವರ್ಷನ್, ಡೀಸೆಲ್ ಸರ್ ಪ್ಲಾಟಿನಿಯಂ VD ವರ್ಷನ್, ಡೀಸೆಲ್ ಇದು. ಡೀಸೆಲ್ ಹೌದು ಡೀಸೆಲ್ ಮಿಡ್ ವೇರಿಯಂಟ್ ಸರ್ ಇದು. ಟೈರ್ಸ್ ನೋಡಿ ಚೆನ್ನಾಗಿದೆ, ಮಿಡ್ ವೇರಿಯಂಟು, VD ಡೀಸೆಲ್ ಇಂಜಿನ್, ಅದರಲ್ಲಿ ವೈಟ್ ಬೋರ್ಡಲ್ಲಿ ಬರುತ್ತೆ. ಲೆದರ್ಸು ಚೆನ್ನಾಗಿದೆ, ಹಾಗೆ ಕಂಪನಿ ಸಿಸ್ಟಮ್ ಟೈರ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೆಫಿನೆಟ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬಂದ್ಬಿಡುತ್ತೆ. ಅದರಲ್ಲೂ ಪ್ಲಾಟಿನಿಯಂ ವೇರಿಯಂಟ್ ಬರುತ್ತೆ. GD ಇಂದ ಪ್ಲಾಟಿನಿಯಂ ಮಾಡಿರೋದಲ್ಲ, ಪ್ಯೂರ್ ಪ್ಲಾಟಿನಿಯಂ ವೆಹಿಕಲ್ ಇದು. ಅದರಲ್ಲೂ ಇದು ಬಂದು G ವರ್ಷನ್ ಅಲ್ಲ, VD ವರ್ಷನ್. VD ವರ್ಷನ್, VD ವರ್ಷನ್ ಅಂದ್ರೆ ಮಿಡ್ ವೇರಿಯಂಟ್ ಬರುತ್ತೆ. ಇದನ್ನು ಅಷ್ಟೇ ಸರ್, 7 ಲಕ್ಷ ಹೇಳ್ತಾ ಇದೀನಿ. 6,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 19 ಮಾಡಲ್ 6,80,000 ಸಿಂಗಲ್ ಓನರ್ ಸರ್, ಎಲ್ಲೋ ಬೋರ್ಡ್ ಕೊಡಲ್ಲ ರೇಟಿಗೆ, ವೈಟ್ ಬೋರ್ಡ್ ಕೊಡ್ತೀನಿ ಸರ್. ನೋಡಿ ಅದರಲ್ಲಿ ಸಿಂಗಲ್ ಓನರ್ 6,80,000ಕ್ಕೆ 2019 ಮಾಡಲ್ ಡೀಸೆಲ್ ಗಾಡಿ ಆಗುತ್ತೆ. ಅದರಲ್ಲಿ ETS ಪ್ಲಾಟಿನಂ ಸಿಂಗಲ್ ಪೀಸ್ ರಿಪ್ಲೇಸ್ಮೆಂಟ್ ಆಗಿದ್ರೆ ನಾನು ಗಾಡಿನೇ ಫ್ರೀ ಆಗಿ ಕೊಡ್ತೀನಿ. ಸೂಪರ್, ಅಷ್ಟು ಗ್ಯಾರಂಟಿ ಇದೆ. ಅದಕ್ಕೆ 3 ಗಾಡಿಗಳು ಜೆಮ್ ಆಫ್ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು. ಒಂದು 7 ಸೀಟರ್, ಒಂದು 8 ಸೀಟರ್, ಒಂದು 5 ಸೀಟರ್ ವೆಹಿಕಲ್. ಒಳ್ಳೆ ಪ್ರೈಸ್ ಇದೆ ಅಂತಾನೆ ಹೇಳಿ. 3 ಗಾಡಿನೂ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ ಸರ್. ಯಾರು ಬೇಕಾದ್ರೂ ಬಂದು ತಗೊಂಡಾಗ. ನಮ್ಮ ಹತ್ರ ಇನ್ನೂ ಓಮಿನಿ ಇದೆ ವೈಟ್ ಬೋರ್ಡ್, 2016 ಮಾಡಲು, ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀನಿ. ಅದನ್ನು 16 ಮಾಡಲು ಬರೀ 2.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ ಓಮ್ನಿ ಸಿಗುತ್ತೆ ನೋಡಿ. ನಾನು ತೋರಿಸ್ತೀನಿ ಸರ್. ಡೆಫಿನೆಟ್ಲಿ ಒಳ್ಳೆ ಗಾಡಿಗಳು ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ವೈಟ್ ಬೋರ್ಡ್ ಬೇಕಾದ್ರೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.